I am sorry to say, this is not the way house needs to run. I am not accepting. I have no relation to whatever is. It's an enemy country for us. ಪಾಕಿಸ್ತಾನ ನಮ್ಮ ವಿರೋಧಿ ದೇಶ, ನಮ್ಮ ಶತ್ರು ರಾಷ್ಟ್ರ. ಅದು ವಿರೋಧಿ ದೇಶ ಆದ್ರೆ ಕೇಂದ್ರ ನಾನು ಈಡಾಗಿಲ್ಲ. ನಾವು ಶತ್ರು ದೇಶ ಅಂದಾಗ ಪಾಕಿಸ್ತಾನ ಶತ್ರು ದೇಶ ಅಲ್ಲ, ಅದು ನಮ್ಮ ಪಕ್ಕದ ದೇಶ ಅಂತ ಹೇಳಿದ್ರು. ರೆಕಾರ್ಡ್ ನಾನೆಲ್ಲ ಮಾನ್ಯ ಸಭಾಪತಿ ತೆಗೆಸ್ಕೊಡ್ತಾರೆ. ನನ್ನ ಹೆಸರು ಹೇಳಿದ್ದಾರೆ, ಅವಕಾಶ ಕೊಡ್ಬೇಕು. ಪಾಕಿಸ್ತಾನ ನಿಮಗೆ ಶತ್ರು ದೇಶ ಇರ್ಬೋದು, ಅದು ನಮಗೆ ಪಕ್ಕದ ದೇಶ ಅಂತ ಹೇಳಿದ್ದಾರೆ. ಮಾರ್ಕ್ ಮೈ ವರ್ಡ್ಸ್, ಅದು ರೆಕಾರ್ಡ್ ಅಲ್ಲಿ. ನಮ್ಮ ಸದನದ 10 ದಿವಸವನ್ನ ಸಂಪೂರ್ಣವಾಗಿ ನುಂಗಾಕ್ ಹೋಗಿದೆ. ನಾನು ವಿನಂತಿಯನ್ನ ಈಗಲೂ ಕೂಡ, ಯಾಕಂದ್ರೆ ನಿನ್ನೆ ನಮ್ಮ ನಜೀರ್ ಅಹಮದ್ ಅವರು ಹೇಳಿದ್ರು ನಾನು 89ನೇ ಇಸ್ವಿಯಿಂದ ಇದ್ದೇನೆ ಅಂತ. ನಾವೆಲ್ಲ ಈಗ ಬಂದಿರೋದು ಮಾನ್ಯ ಸಭಾಪತಿಗಳೇ, ನಾವು ಬಂದಿರೋದು ಕೇವಲ 4 ವರ್ಷ ಆಗಿದೆ ಅಷ್ಟೇ. ಅವ್ರು 89ರಿಂದ ಇದ್ದಾರೆ. ಇಂಥ ಎಷ್ಟು ಘಟನೆ ನೋಡಿರ್ಬೋದು ಅವರು. ನಾವು ರಿಕ್ವೆಸ್ಟ್ ಮಾಡೋಂಥ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ನಮಗೆ ಒಂಥರ ಏನಪ್ಪ, ಅಂತ ಸೀನಿಯರ್ಗಳನ್ನ ನಾವು ರಿಕ್ವೆಸ್ಟ್ ಮಾಡ್ಬೇಕಲ್ಲ ಹೌಸ್ ನಡೆಸ್ರಿ ಅಂತೇಳಿ. ದಯವಿಟ್ಟು ನಾನು ಒಂದು ವಿನಂತಿ ಮಾಡ್ತೇನೆ ಸಭಾಪತಿಗಳೇ, ಸಭಾನಾಯಕರು ಬಹಳ ಸೀನಿಯರ್ ಇದ್ದಾರೆ, HK ಪಾಟೀಲ್ ಸಾಹೇಬರು ಕೂಡ ಬಹಳ ಸೀನಿಯರ್ ಇದ್ದಾರೆ. The purpose of this house, this August house, is not to drag the matter when it is not written in the rule book. If it is in the rule book, you please specify under this rule whatever Honorable Member C.T. Raviji has spoken is unparliamentary. It is only because of your members are putting so much pressure on you, you are dragging this matter from last 24 hours. I am sorry to say, this is not the way house needs to run. I am not accepting. I have no relation to whatever is. It's an enemy country for us. ಪಾಕಿಸ್ತಾನ ನಮ್ಮ ವಿರೋಧಿ ದೇಶ, ನಮ್ಮ ಶತ್ರು ರಾಷ್ಟ್ರ. ಅದು ನೀವು ಅದನ್ನ ಪದೇ ಪದೇ ಯಾಕೆ ಮಾಡ್ತೀರಾ ಅಂತಂದ್ರೆ, ವಿರೋಧಿ ದೇಶ ಆದ್ರೆ ಕೇಂದ್ರ ನೀವು ಯಾವ ರೀತಿ ವರ್ತನೆ ಮಾಡ್ತೀರಾ ಅಂತ ಕೇಳೋದು ಹಕ್ಕು ನಮಗೆ. ದೇಶ ಅಂತ ಘೋಷಣೆ ಮಾಡಿ ನೀವೇ ಇದ್ದೀರಲ್ಲ ಮಾನ್ಯ ಸಭಾಪತಿಗಳೇ, ಪಾಕಿಸ್ತಾನ ಮಾನ್ಯ ಸಭಾಪತಿಗಳೇ, ನಾನು ಈಲ್ಡಾಗಿಲ್ಲ. ಇದೇ ಮಾನ್ಯ ಹರಿಪ್ರಸಾದ್ ಅವರು ಇದೇ ಸದನದಲ್ಲಿ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನೀವು ರೆಕಾರ್ಡ್ ತೆಗೆದು ನೋಡಿ. ನಾವು ಶತ್ರು ದೇಶ ಅಂದಾಗ ಪಾಕಿಸ್ತಾನ ಶತ್ರು ದೇಶ ಅಲ್ಲ, ಅದು ನಮ್ಮ ಪಕ್ಕದ ದೇಶ ಅಂತ ಹೇಳಿದ್ರು. ಹೌದು, ಹೇಳ್ತಾ ಇದ್ದಾರೆ. ದಯವಿಟ್ಟು ಅವಕಾಶ ಕೊಡ್ಬೇಕು. ರೆಕಾರ್ಡ್ ನಾನೆಲ್ಲ ಮಾನ್ಯ ಸಭಾಪತಿ ತೆಗೆಸ್ಕೊಡ್ತಾರೆ. ನನ್ನ ಹೆಸರು ಹೇಳಿದ್ದಾರೆ, ಅವಕಾಶ ಕೊಡ್ಬೇಕು. ನೀವು ಅವಕಾಶ ತಗೊಂಡು ಮಾತಾಡಿ ಸರ್, ನಾನು ಇಲ್ಲ ಅಂತ ಹೇಳಲ್ಲ. ಮಾನ್ಯ ಹರಿಪ್ರಸಾದ್ ಅವರು, ನಾನು ಮುಗಿಸ್ತೇನೆ ಮಾನ್ಯ ಸಭಾಪತಿಗಳೇ. ಇದೇ ಸದನದಲ್ಲಿ ಇದೇ ವಿಷಯಕ್ಕೆ ಚರ್ಚೆಗೆ ಬಂದಾಗ ನೀವ್ ಯಾಕೆ ಅದನ್ನ ವಿರೋಧ ಮಾಡ್ತೀರಾ? ಪಾಕಿಸ್ತಾನ ನಿಮಗೆ ಶತ್ರು ದೇಶ ಇರ್ಬೋದು, ಅದು ನಮಗೆ ಪಕ್ಕದ ದೇಶ ಅಂತ ಹೇಳಿದ್ದಾರೆ. ಮಾರ್ಕ್ ಮೈ ವರ್ಡ್ಸ್, ಅದು ರೆಕಾರ್ಡ್ ಅಲ್ಲಿ ಇದೆ. ಇದು ರೆಕಾರ್ಡ್ ಅಲ್ಲಿ ಇದೆ. ನಾನು ಹೇಳ್ತಾರೆ, ನಾನೇನು ಕಲ್ಪಿತವಾಗಿ ಮಾತಾಡ್ತಾ ಇಲ್ಲ. ನಾನು ವಿನಂತಿ ಮಾಡ್ತಾ ಇದ್ದೇನೆ, ನಮ್ಮ ಕೂಡ ನಾವು ಹೆಸರು ಎತ್ತೋದಿಲ್ಲ. ನವೀನ್ ಅವರು ಹೇಳಿದ್ರು ಸಭಾಧ್ಯಕ್ಷರೇ, ನಾನು ಮಾನ್ಯ ಸಭಾಪತಿಗಳೇ ಇಲ್ಲ ಸಭಾಪತಿಗಳೇ ಹೇಳ್ತಾ ಇದ್ದೇನೆ, ಮಾನ್ಯ ನವೀನ್ ಅವರು ಒಂದು ಪ್ರಶ್ನೆ ಸದನ ನಡೆಸುವಂತ ರೀತಿ ಅಲ್ಲ. ಪಾಕಿಸ್ತಾನ ಇದು ಸದನ ನಡೆಸುವಂತ ರೀತಿ ಅಲ್ಲ. ಪಕ್ಕದ ದೇಶನ ಅಂತ ಕೂತ್ಕೊಳ್ಳಿ. ಅದ್ರ ಬಗ್ಗೆ ಆದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಹೇಳಿದೆ ನವಾಜ್ ಶರೀಫ್ ಮನೆ ಹೋಗ್ತಾರಲ್ಲ ಮದುವೆಗೆ, ಹೇಳಿದೆ ಹೋಗಿ ಲ್ಯಾಂಡ್ ಮಾಡ್ಕೊಂಡು ಯಾರಿಗೂ ಹೇಳಿದೆ ಹೋಗಿ ಮದುವೆ ಅಟೆಂಡ್ ಮಾಡ್ಬಿಟ್ಟಂದ್ರಲ್ಲ, ಅದು ಅವರ ಅವಕಾಶ ಆಗಿತ್ತು. ಪ್ರಧಾನಮಂತ್ರಿಗಳು ನವಾಜ್ ಶರೀಫ್ ಮದುವೆಗೆ ಮಕ್ಕಳು ಮದುವೆ ಹೋಗಿದ್ರಲ್ಲ, ದೇಶ ಆಗಿತ್ತು. ನಾವು ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ. ಮತ್ತೆ ನೋಡ್ತೀನಿ ಆಗ್ಲೇ ಆರೋಪ ಏನು ಅಂತ ವಿರೋಧಿ ದೇಶ ಆಗ್ಲಿ ಅದೇನ್ ಗಂಭೀರ ಆರೋಪ ಅಂತ ನಾನು ತರಿಸಿ ನೋಡ್ತೀನಿ, ಮತ್ತೆ ಅದಕ್ಕೆ ಅವಕಾಶ ಕೊಡ್ತೀನಿ. ಪಾಕಿಸ್ತಾನ ನಾವು ಅದರಲ್ಲೇನು ಕಾಂಪ್ರಮೈಸ್ ಇಲ್ಲ. ನರೇಂದ್ರ ಮೋದಿ ಅವರು ಹೇಳಿದೆ ಪಾಕಿಸ್ತಾನಕ್ಕೆ ಹೋಗಿ ಮದುವೆ ಅಟೆಂಡ್ ಮಾಡಿದ್ದು ಈ ದೇಶ ಒಪ್ಪೋದಿಲ್ಲ. ಅವತ್ತು ಅವ್ರು ಮಾಡಿದ್ದು ಒಂದು ಘನ ಅಪರಾಧ, ಅದು ಈ ದೇಶ ಅದು ಖಂಡಿಸ್ತಿದ್ದೆ. ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ
ಉಮಾಶ್ರೀ ಅವ್ರು ಮಾತಾಡಿ. ವ್ಯಾಲಿಡ್ ಇನ್ ಆಲ್ ದ ಕಂಟ್ರಿ ಎಕ್ಸೆಪ್ಟ್ ಪಾಕಿಸ್ತಾನ ಅಂತ ಮಾಡ್ಲಿ ಧೈರ್ಯ ಇದ್ರೆ. ಆಯ್ತು. ಅದು ಬಿಟ್ಬಿಟ್ಟು ಇಲ್ಲಿಂದ ಗೋಮಾಂಸನ ರಫ್ತು ಮಾಡ್ತಾರೆ, ಅದು ಬಿಟ್ಟು ಅಲ್ಲಿಂದ ಶುಗರ್ ಮತ್ತೆ ಈರುಳ್ಳಿನ ಆಮದು ಮಾಡ್ಕೊಳ್ತಾರೆ. ಯಾವ ರೀತಿ ಅದನ್ನ ಇವ್ರು ನೋಡಿ, ಹೇಳ್ತಾರೆ? ನಾನು ಶತ್ರು ಅವಕಾಶ ಹೇಳಿ. ಕೊಡ್ದಿದ್ದಾಗ ನೀವು ರೆಕಾರ್ಡ್ ಮಾಡ್ಬೇಡಿ. ಯಾರು ನಾವು ಕರಿತೀವಿ ಅವ್ರಿಗೆ ಮಾತ್ರ ಕೂತ್ಕೊಳ್ಳಿ. ಉಮಾಶ್ರೀ ಅವರೇ, ಮಾನ್ಯ ಉಮಾಶ್ರೀ ಅವ್ರು, ಅಯ್ಯೋನ್ರೆ ಯಾರೋ ಒಬ್ರು ಅದಕ್ಕೆ ಎದ್ನಿತ್ ಮಾತನಾಡ್ಬೇಕಾದ್ರೆ ಯಾಕೆ ನೀವು ಮಧ್ಯದಲ್ಲ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ ಪಕ್ಕನ ಮಾತಾಡಿ. ಮಾನ್ಯ ಸಭಾಪತಿಗಳೇ, ಇಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.